ನಮಸ್ಕಾರ ವೀಕ್ಷಕರೇ, ಅಪ್ಡೇಟ್ ಅಲರ್ಟ್ ಡಿಜಿಟಲ್ ಕನ್ನಡ ಮಾಧ್ಯಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಜಕಾರಣದಲ್ಲಿ ಈಗ ಅತಿ ದೊಡ್ಡ ಸಂಚಲನ ಸೃಷ್ಟಿಸಿರುವ ಆ ಒಂದು ಸುದ್ದಿ ಇಡೀ ಕರ್ನಾಟಕದ ಕಣ್ಣು ಈಗ ಆ ಒಂದು ಮಹತ್ವದ ಕುರ್ಚಿಯ ಮೇಲೆ ನೆಟ್ಟಿದೆ. ಹೌದು, ಕನಕಪುರ ಬಂಡೆ ಕಾಂಗ್ರೆಸ್ನ ಕಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ತಕ್ಷಣವೇ ರಾಜ್ಯದ ಜನತೆಗೆ ಬಂಪರ್ ಕೊಡುಗೆ ನೀಡಲಿದ್ದಾರೆ. ಅಧಿಕಾರ ವಹಿಸಿಕೊಂಡು ಮೊದಲ ದಿನವೇ ನಡೆಸಲಿರುವ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಇತಿಹಾಸ ಸೃಷ್ಟಿಯಾಗಲಿದೆ. ರಾಜಕೀಯ ವಲಯದಲ್ಲಿ ಸಿಗುತ್ತಿರುವ ಅತ್ಯಂತ ವಿಶ್ವಾಸಾರ್ಹ ವರದಿಗಳ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ನಡೆಸುವ ಮೊದಲನೆಯ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ಜನತೆಗೆ, ಅದರಲ್ಲೂ ಪ್ರಮುಖವಾಗಿ ಅನ್ನದಾತ ಸಣ್ಣ ರೈತರಿಗೆ, ದುಡಿಯುವ ಮಹಿಳೆಯರಿಗೆ ಮತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಬಿಗ್ ಗಿಫ್ಟ್ ಅಥವಾ ಇಲ್ಲಿ ಬಂಪರ್ ಕೊಡುಗೆ ಕೊಡಲಿದ್ದಾರೆ. ಬರೆದಿಟ್ಟುಕೊಳ್ಳಿ, ಒಂದು ಸೂಪರ್ ಸಿಹಿ ಸುದ್ದಿ ನೀಡಲಿದ್ದಾರೆ ಎಂಬ ದಟ್ಟವಾದ ಚರ್ಚೆಗಳು ಆರಂಭವಾಗಿವೆ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಡಿಕೆಶಿ ಅವರ ಮುಂದಿನ ಆ ಒಂದು ಮಾಸ್ಟರ್ ಪ್ಲಾನ್ ಏನು, ರೈತರ ಸಾಲ ಮನ್ನಾದ ಲೆಕ್ಕಾಚಾರ ಹೇಗಿರಲಿದೆ ಎಂಬುದನ್ನು ಕಂಪ್ಲೀಟ್ ಆಗಿ ವಿವರಿಸಲಿದ್ದೇವೆ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಮಸ್ಕಾರ ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಶೇಷ ವರದಿಯ ಪ್ರಮುಖ ಮುಖ್ಯಾಂಶಗಳು ಇಲ್ಲಿದ್ದಾವೆ. ಮೊದಲ ಕ್ಯಾಬಿನೆಟ್ನಲ್ಲಿ ಬಿಗ್ ಗಿಫ್ಟ್. ಸಿಎಂ ಆಗಿ ಡಿಕೆಶಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆ ರೈತರು, ಮಹಿಳೆಯರು ಹಾಗೂ ಬೆಂಗಳೂರಿನವರಿಗೆ ಮಹತ್ವದ ಪ್ಯಾಕೇಜ್ ಘೋಷಿಸಿದ್ದಾರೆ. ಮತ್ತು ಸಿದ್ದರಾಮಯ್ಯ ಎಚ್ಡಿಕೆ ಮಾದರಿ. ಈ ಹಿಂದೆ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಅವರ ರೈತರ ಸಾಲ ಮನ್ನಾ ಮಾಡಿದ ಮಾದರಿಯಲ್ಲೇ ಡಿಕೆಶಿ ಸಾಲ ಮನ್ನಾ ಅಸ್ತ್ರ ಉಪಯೋಗಿಸಲಿದ್ದಾರೆ. ಮತ್ತು ಮೂರನೆಯದಾಗಿ ನೇರ ರಾಜ್ಯದ ಹವಾ. ಇಲ್ಲಿ ದಳಪತಿ ವಿಜಯ್ ಉದಾಹರಣೆಗೆ, ತಮಿಳುನಾಡಿನಲ್ಲಿ ನಟ ರಾಜಕಾರಣಿ ವಿಜಯ್ ಅವರು ಸಣ್ಣ ರೈತರ 50,000 ರೂಪಾಯಿ ಸಾಲ ಮನ್ನಾ ಮಾಡಿ ಸೃಷ್ಟಿಸಿದ ಸಂಚಲನ ಕರ್ನಾಟಕದಲ್ಲೂ ಕೂಡ ಮರುಕಳಿಸುತ್ತಾ. ಮತ್ತು ಇಲ್ಲಿ ನಾಲ್ಕನೇದಾಗಿ ಕೋಟಿ ವೆಚ್ಚದ ಲೆಕ್ಕಾಚಾರ. ಹೌದು ವೀಕ್ಷಕರೇ, ಒಂದು ವೇಳೆ 25,000 ಅಥವಾ 50,000 ಸಾಲ ಮನ್ನಾ ಮಾಡಿದರೆ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಬೀಳುವ ಹೊರೆ ಎಷ್ಟು, ಲಕ್ಷಾಂತರ ರೈತ ಕುಟುಂಬಗಳಿಗೆ ಆಗುವ ಲಾಭವೇನು. ಮತ್ತು ಐದನೆಯದಾಗಿ ಇದು ಕೃಷಿ ಏನಂತಂದ್ರೆ ಅನ್ನದಾತನ ಸಂಕಷ್ಟಕ್ಕೆ ಮಿಡಿಯಲಿರುವ ಡಿಕೆಶಿ. ಹೌದು, ಈ ಬಾರಿ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂಬುದು ನಮ್ಮ ವಾಹಿನಿಯ ಪರವಾಗಿ ಅಗ್ರವಾಗಿದೆ. ಬನ್ನಿ ವೀಕ್ಷಕರೇ, ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತವೆ. ಕೊನೆಯವರೆಗೂ ಕೂಡ ನೋಡಿ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಹೌದು ವೀಕ್ಷಕರೇ, ಡಿಕೆ ಶಿವಕುಮಾರ್ ಎಂದರೆ ಕೇವಲ ಒಬ್ಬ ರಾಜಕಾರಣಿಯಲ್ಲ, ಅವರೊಬ್ಬ ಟ್ರಬಲ್ ಶೂಟರ್, ಕೊಟ್ಟ ಮಾತು ತಪ್ಪದ ನಾಯಕ ಎನ್ನುವುದು ಅವರ ಅಭಿಮಾನಿಗಳ ವಾದ. ಈಗ ರಾಜಕೀಯ ವಲಯದಲ್ಲಿ ಕೇಳುಬರುತ್ತಿರುವ ಅತಿದೊಡ್ಡ ವರದಿ ಏನಂದ್ರೆ, ಡಿಕೆಶಿ ಅವರು ಮುಖ್ಯಮಂತ್ರಿಯಾದ ನಂತರ ಕೇವಲ ಆಡಳಿತ ನಡೆಸುವುದಷ್ಟೇ ಅಲ್ಲ, ಜನರ ಮನಸ್ಸನ್ನು ಗೆಲ್ಲುವಂತಹ ಅತ್ಯಂತ ಜನಪ್ರಿಯ ಯೋಜನೆಗಳಿಗೆ ಮೊದಲನೆಯ ದಿನವೇ ಚಾಲನೆ ನೀಡಲಿದ್ದಾರೆ. ಅಧಿಕಾರ ಸ್ವೀಕರಿಸಿದ ತಕ್ಷಣ ನಡೆಸುವ ಮೊದಲ ಕ್ಯಾಬಿನೆಟ್ ಸಭೆ ಅತ್ಯಂತ ನಿರ್ಣಯದಾಯಕವಾಗಿರುತ್ತದೆ. ರಾಜಕೀಯ ಪಂಡಿತರ ವಿಶ್ಲೇಷಣೆಯ ಪ್ರಕಾರ ಮೊದಲ ಪತ್ರಿಕಾಗೋಷ್ಠಿಯಲ್ಲೇ 3 ಪ್ರಮುಖ ವರ್ಗಗಳನ್ನು ಗುರಿಯಾಗಿಸಿಕೊಂಡು ಡಿಕೆಶಿ ಬರೆದಿಟ್ಟ ನಿರ್ಧಾರಗಳನ್ನು ಪ್ರಕಟಿಸಲಾಗುತ್ತಿದ್ದಾರೆ. ಮೊದಲನೆಯದಾಗಿ ಸಣ್ಣ ರೈತರು, ಎರಡನೆಯದಾಗಿ ಸಮಾಜದ ಶಕ್ತಿಯಾಗಿರುವ ಮಹಿಳೆಯರು ಮತ್ತು ಮೂರನೆಯದಾಗಿ ಕರ ಸಲ್ಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಬೆಂಗಳೂರಿನ ಜನತೆ. ಈ 3 ವರ್ಗಗಳಿಗೆ ಒಂದಲ್ಲ ಒಂದು ರೀತಿಯ ಬಿಗ್ ಗಿಫ್ಟ್ ಸಿಗುವುದು ಗ್ಯಾರಂಟಿ ಎನ್ನಲಾಗುತ್ತಿದೆ. ಏಕೆಂದರೆ ಮುಂಬರುವ ದಿನಗಳಲ್ಲಿ ಪಕ್ಷವನ್ನ ಮತ್ತು ತಮ್ಮ ನಾಯಕತ್ವವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇಂತಹದೊಂದು ಕ್ರಾಂತಿಕಾರಕ ಹೆಜ್ಜೆ ಇಡುವುದು ಅಗತ್ಯವಾಗಿದೆ ಡಿಕೆಶಿ ಅವರಿದು. ವೀಕ್ಷಕರೇ, ಈಗ ಎಲ್ಲರ ಕಣ್ಣು ಇರುವುದು ನಮ್ಮ ಅನ್ನದಾತನ ಮೇಲೆ. ಕರ್ನಾಟಕದ ಇತಿಹಾಸವನ್ನು ಒಮ್ಮೆ ತಿರುವಿ ಹಾಕಿದರೆ ರೈತರ ಸಾಲ ಮನ್ನಾ ಎನ್ನುವುದು ಕೇವಲ ಆರ್ಥಿಕ ನಿರ್ಧಾರವಲ್ಲ, ಅದು ರೈತರ ಬದುಕಿನ ಪ್ರಶ್ನೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರವಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ರೈತರ ಸಹಕಾರಿ ಬ್ಯಾಂಕುಗಳ ಸಾಲ ಮನ್ನಾ ಮಾಡಿ ಇತಿಹಾಸ ನಿರ್ಮಿಸಿದ್ದರು. ಅದಾದ ಬಳಿಕ ಮೈತ್ರಿ ಸರ್ಕಾರದ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಬರೋಬ್ಬರಿ 25,000 ಕೋಟಿಗೂ ಅಧಿಕ ಮೊತ್ತದ ರೈತರ ಸಾಲ ಮನ್ನಾ ಮಾಡುವ ಮೂಲಕ ರೈತರ ಪಾಲಿಗೆ ಸಂಜೀವಿನಿಯಾಗಿದ್ದರು. ಈಗ ಅದೇ ಮಾದರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಲ ಮನ್ನಾ ಮಾಡುವ ಮಹತ್ವದ ತೀರ್ಮಾನ ಕೈಗೊಳ್ಳುತ್ತಾರಾ? ಇಂದು ಹಳ್ಳಿಗಳಲ್ಲಿ ರೈತರ ಕಟ್ಟೆಗಳಲ್ಲಿ ಚರ್ಚೆಯಾಗುತ್ತಿರುವಂತಹ ಇದೇ ವಿಷಯ. ಪ್ರಸ್ತುತ ದಿನಗಳಲ್ಲಿ ಮಳೆ ಬೆಳೆ ಇಲ್ಲದೆ, ಕೀಟಬಾಧೆ, ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದೆ ಸಣ್ಣ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಸಾಲ ಮನ್ನಾ ಅಸ್ತ್ರವನ್ನ ಕೈಗೆತ್ತಿಕೊಂಡರೆ ಅದು ಕೇವಲ ರಾಜಕೀಯವಾಗಿ ಅವರಿಗೆ ಮೈಲೇಜ್ ಕೊಡುವುದಷ್ಟೇ ಅಲ್ಲ, ಲಕ್ಷಾಂತರ ರೈತ ಕುಟುಂಬಗಳಿಗೆ ಇದು ದೊಡ್ಡ ಸಹಾಯವಾಗಲಿದೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಬರೀ ಕರ್ನಾಟಕ ಮಾತ್ರವಲ್ಲ ವೀಕ್ಷಕರೇ, ನಮ್ಮ ನೆರೆ ರಾಜ್ಯ ತಮಿಳುನಾಡಿನಲ್ಲೂ ಈಗ ಇಂತಹುದೇ ಒಂದು ಬೆಳವಣಿಗೆ ಭಾರಿ ಸದ್ದು ಮಾಡುತ್ತಿದೆ. ತಮಿಳುನಾಡಿನ ಖ್ಯಾತ ನಟ, ತಮಿಳುಗ ವೆಟ್ರಿ ಕಳಗಂ ಪಕ್ಷದ ನಾಯಕ ಜೋಸೆಫ್ ವಿಜಯ್, ದಳಪತಿ ವಿಜಯ್ ಅವರು ಇತ್ತೀಚೆಗೆ ತಮ್ಮ ರಾಜಕೀಯ ಭಾಷಣದಲ್ಲಿ
ಮತ್ತು ಪ್ರಣಾಳಿಕೆಯ ಆಲೋಚನೆಗಳಲ್ಲಿ ಸಣ್ಣ ರೈತರು ಅಂತಂದ್ರೆ ಇವಾಗ ಸಣ್ಣ ರೈತರು ದೊಡ್ಡ ರೈತರು ಅಂತ ಹೇಳ್ತಾರೆ. ಆ ಒಂದು ಸಣ್ಣ ರೈತರಿಗೆ 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡುವ ಭರವಸೆ ನೀಡಿ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ತಮಿಳುನಾಡಿದ್ದಂತ ಈ ಘೋಷಣೆ ಭಾರಿ ಜನಪ್ರಿಯತೆ ಗಳಿಸಿದೆ. ವೀಕ್ಷಕರೇ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಯಾವಾಗ ನೆರೆ ರಾಜ್ಯದಲ್ಲಿ ನಡೆನೊಬ್ಬ ಇಂತಹದೊಂದು ಜನಪ್ರಿಯ ನಿರ್ಧಾರದ ಮೂಲಕ ಜನರ ಮನಸ್ಸು ಗೆಲ್ಲುತ್ತಿದ್ದಾರೋ ಅದು ಸಹಜವಾಗಿಯೇ ಕರ್ನಾಟಕದ ಮೇಲೂ ಪ್ರಭಾವ ಬೀರುತ್ತದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮಿಳುನಾಡು ರಾಜಕಾರಣ ಮತ್ತು ಅಲ್ಲಿನ ಕಾರ್ಯತಂತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಹಾಗಾಗಿ ವಿಜಯ್ ಅವರು ಈ ರೈತ ಫಾರ್ಮುಲಾವನ್ನ ಡಿ.ಕೆ.ಶಿ ಅವರು ಕರ್ನಾಟಕದಲ್ಲೂ ಅನ್ವಯಿಸಿ ತಾವು ಕೂಡ ರೈತಪರ ನಾಯಕ ಎಂಬುದನ್ನು ಸಾಬೀತುಪಡಿಸಲು ಈ ಅವಕಾಶವನ್ನ ಬಳಸಿಕೊಳ್ಳಬಹುದು ಎಂಬ ವಿಶ್ಲೇಷಣೆಗೆ ಗಂಭೀರವಾಗಿ ಕೇಳಿಬರುತ್ತಿದೆ. ವೀಕ್ಷಕರೇ, ಇಲ್ಲಿ ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನೆಂದ್ರೆ, ಸರ್ಕಾರದ ಬೊಕ್ಕಸಕ್ಕೆ ಇದು ಸಾಧ್ಯವೇ? ಕರ್ನಾಟಕ ಆರ್ಥಿಕ ಪರಿಸ್ಥಿತಿಯನ್ನ ನೋಡೋಣ. ರಾಜ್ಯ ಸರ್ಕಾರ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಮಟ್ಟದ ಹಣವನ್ನ ವಿನಿಯೋಗಿಸಿರುತ್ತದೆ. ಇಂತಹ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿದರೆ ಎಷ್ಟು ಖರ್ಚಾಗಬಹುದು? ಬನ್ನಿ ಆ ಆರ್ಥಿಕ ಲೆಕ್ಕಾಚಾರವನ್ನ ನೋಡೋಣ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡಿನಂತೆ 50,000 ರೂಪಾಯಿ ದೊಡ್ಡ ಮೊತ್ತದ ಸಾಲ ಮನ್ನಾ ಮಾಡಲು ಸಾಧ್ಯವಾಗದಿದ್ದರೂ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕನಿಷ್ಠ 25,000 ರೂಪಾಯಿ ಒಳಗಿನ ಸಾಲ ಮನ್ನಾ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ತಗಲುವ ವೆಚ್ಚ ಸರಿಸುಮಾರು 5,000 ಕೋಟಿ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ. ಈ 5,000 ಕೋಟಿ ರೂಪಾಯಿ ಎನ್ನುವುದು ಇಡೀ ರಾಜ್ಯದ ಬಜೆಟ್ಗೆ ಹೋಲಿಸಿದರೆ ಅತಿ ದೊಡ್ಡ ಹೊರೆಯೇನಲ್ಲ ವೀಕ್ಷಕರೇ. ಆದರೆ ಇದರಿಂದ ಆಗುವ ಲಾಭ ಮಾತ್ರ ಅಪಾರ. ಕರ್ನಾಟಕದ ಲಕ್ಷಾಂತರ ಬಡ ಸಣ್ಣ ರೈತರ ಕುಟುಂಬಗಳಿಗೆ ಬ್ಯಾಂಕ್ಗಳ ನೋಟಿಸ್ನಿಂದ ಮುಕ್ತಿ ಪಡೆಯುತ್ತವೆ, ನೆಮ್ಮದಿಯ ನಿಟ್ಟುಸಿರು ಬಿಡುತ್ತವೆ. ಈ 5,000 ಕೋಟಿ ರೂಪಾಯಿಯನ್ನ ಸರ್ಕಾರ ಬೇರೆ ಅಭಿವೃದ್ಧಿ ವೆಚ್ಚಗಳನ್ನು ಸರಿದೂಗಿಸಿ ಸುಲಭವಾಗಿ ಬರೆಸಬಹುದು ಎಂಬುದು ಆರ್ಥಿಕ ತಜ್ಞರ ಅಭಿಪ್ರಾಯವಾಗಿದೆ. ವೀಕ್ಷಕರೇ, ಕೊನೆಯದಾಗಿ ನೋಡಿ, ನಮ್ಮ ಮಾಧ್ಯಮದ ಪರವಾಗಿ ನಮ್ಮದು ಒಂದು ಬಲವಾದ ಆಗ್ರಹವಿದೆ. ರಾಜಕೀಯ ಏನೇ ಇರಲಿ, ಅಧಿಕಾರದ ಚದುರಂಗಾಟ ಏನೇ ಇರಲಿ, ಆದರೆ ಈ ದೇಶದ ಬೆನ್ನೆಲುಬು ರೈತ ಚೆನ್ನಾಗಿದ್ದರೆ ಮಾತ್ರ ದೇಶ, ರಾಜ್ಯ ಚೆನ್ನಾಗಿರಲು ಸಾಧ್ಯ. ಡಿ.ಕೆ. ಶಿವಕುಮಾರ್ ಅವರು ತಳಮಟ್ಟದಿಂದ ಬಂದಂತಹ ನಾಯಕರು. ಅವರಿಗೆ ರೈತರ ಕಷ್ಟ ಏನೆಂಬುದು ಚೆನ್ನಾಗಿ ಗೊತ್ತಿರುತ್ತದೆ. ಆದ್ದರಿಂದ ಅವರು ಮುಖ್ಯಮಂತ್ರಿಯಾದ ತಕ್ಷಣವೇ ಈ ಒಂದು ಐತಿಹಾಸಿಕ ನಿರ್ಧಾರವನ್ನ ಕೈಗೊಳ್ಳಬೇಕು. ಸಣ್ಣ ರೈತರ ಸಾಲ ಮನ್ನಾ ಮಾಡುವ ಮೂಲಕ ಬಡವರ ಕಣ್ಣೀರನ್ನ ಒರೆಸಬೇಕು. ಆ ಮೂಲಕ ಇಡೀ ರೈತಾಪಿ ವರ್ಗದ ಮನಸ್ಸನ್ನ ಗೆದ್ದು ಇತಿಹಾಸ ಪುಟಗಳಲ್ಲಿ ತಮ್ಮ ಹೆಸರನ್ನು ಶಾಶ್ವತವಾಗಿ ಬರೆದಿಡಬೇಕು ಎನ್ನುವುದು ನಮ್ಮ ವಾಹಿನಿಯ ಪರವಾಗಿ ನಾವು ಮಾಡುತ್ತಿರುವ ಆಗ್ರಹವಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ತಕ್ಷಣ ರೈತರ ಸಾಲ ಮನ್ನಾ ಮಾಡಬೇಕಾ? ಒಂದು ವೇಳೆ ಸಾಲ ಮನ್ನಾ ಮಾಡಿದರೆ ಅದು ರೈತರಿಗೆ ನೆರವಾಗುತ್ತಾ? ನಿಮ್ಮ ಜಿಲ್ಲೆಯ ರೈತರ ಪರಿಸ್ಥಿತಿ ಹೇಗಿದೆ? ತಕ್ಷಣವೇ ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ರೋಚಕ ನಿಖರ ರಾಜಕೀಯ ಮತ್ತು ಕೃಷಿ ಸುದ್ದಿಗಳಿಗಾಗಿ ತಕ್ಷಣವೇ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ರೈತ ಬಾಂಧವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಬಿಗ್ ಅಪ್ಡೇಟ್ ನೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಪ್ಡೇಟ್ ಅಲರ್ಟ್ ಕನ್ನಡ. ಇದು ಅನ್ನದಾತನ ಧ್ವನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.